ಹಾಯ್ ಹೆಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ನಾವು ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ರತ್ನಂ ಸಿಲ್ಕಿಗೆ ಬಂದಿದೆ. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಹಾಗೆ ಇವರು ತುಂಬ ಸ್ಟಾಕ್ ತರಿಸಿದ್ರು. ಸೀರೆಗಳಂತೂ ಒಂದರಿಗಿಂತ ಒಂದು ಚೆನ್ನಾಗಿತ್ತು. ಹಾಗೆ ತುಂಬ ಚೆನ್ನಾಗಿ ಸೀರೆಗಳನ್ನೆಲ್ಲ ತೋರಿಸ್ತಾಯಿದ್ರು. ನಮಗೆ ಯಾವಾಗ ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಬಿಲ್ ಮಾಡಿಸ್ಕೊಂಡು ನಾವು ಹೊರಟ್ವಿ ಮನೆಗೆ. ಹಾಗೆ ನಾನು ಬೇರೆ ವೀಡಿಯೋಸೆಲ್ಲ ಏನು ಹಾಕೋಕ್ಕೆ ಹೋಗಲಿಲ್ಲ. ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನಾವು ನೈಟು ಈ ಸೀರೆಗೆ ಪಿನ್ ಹಾಕೋದು, ಆಮೇಲೆ ಸೀರೆಗಳೆಲ್ಲ ರೆಡಿ ಮಾಡ್ಕೊಳ್ಳೋದು, ನೈಟೆಲ್ಲ ಯಾವ್ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ಮನೆಯವರು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರು. ಅಜ್ಜಿ ಬೇರೆ ಊರಿಂದ ಬಂದಿದ್ರಲ್ವ, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರು ಇರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಆಯಿತು ನನಗೆ. ಹಾಗೆಯೇ ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮುಗ್ದೋಯ್ತು ನಮ್ಮದು. ಹಾಗೆ ನಾನು ಸ್ವಲ್ಪ ಕರ್ಜಿಕಾಯಿ, ಕೋಡ್ಬಳೆ, ರವೆ ಉಂಡೆ ದೇವರಿಗೆ ಎಲ್ಲ ಇಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ಮಾಡಿದ್ವಿ. ಹಾಗೆ ನಮ್ಮ ಮನೆಯವರು ಒಂದು 10 ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ತಾರೆ ಅವರು. ಹಾಗಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು. ನಾನು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಒಂದು ತಿಂಡಿ ಆ ಥರ ಎಲ್ಲ ಏನೂ ಮಾಡೋಕ್ಕೋಗಲ್ಲ. ಹಾಗೆ ಹಬ್ಬಕ್ಕೆ ಮಾಮೂಲಿ ಇವಾಗ ಏನೇನು ಪಾಯಸ, ಹಬ್ಬದಲ್ಲಿ ಏನೇನು ಅಡುಗೆ ಮಾಡ್ತೀವಿ ಎಲ್ಲ ಅಡುಗೆ ಮಾಡಿ ದೇವರಿಗೆಲ್ಲ ಎಡೆ ಮಾಡಿ ಒಂದು 10-10:30 ಊಟನೇ ಮುಗ್ದೋಯ್ತು ನಮ್ಮದು. ಎಷ್ಟು 1-1.5 ತಿಂಗಳಿಂದ ಹಬ್ಬ ಅಂತ ಅಂದ್ಕೊಂಡು ಬರ್ತಾಯಿಲ್ಲ. ಕ್ಲೀನ್ ಮಾಡೋದು ಅದು ಇದು ಹಬ್ಬನೇ ಮುಗ್ದೋಯ್ತು. ಹಾಗೆ ನಮ್ಮ ಮಕ್ಕಳು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ಹಾಗೆ ನನ್ನ ಮಗಳೂ ನೋಡಿ, ಅವಳದು ಒಂದು ಸ್ವಲ್ಪ ಫೋಟೋಗಳೆಲ್ಲ ಅಜ್ಜಿ ಬೇರೆ ಇದ್ರಲ್ಲ ಜೊತೆಗೆ, ಅಜ್ಜಿ ಜೊತೆನೂ ಒಂದು ಸ್ವಲ್ಪ ಫೋಟೋಗಳೆಲ್ಲ ತೆಗೆಸ್ಕೊಂಡ್ವಿ. ನನ್ನ ಮಗಳು ಅಷ್ಟೇ ಎಷ್ಟು ಮುದ್ದಾಗಿ ಕಾಣ್ತಾಯಿದ್ಲು. ಹಾಗೆ ನಮ್ಮ ಚಿಂಟು ಬೇರೆ ಕೂಗಾಡ್ತಾಯಿತ್ತು ನನ್ನ ಕರ್ಕೊಂಡಿಲ್ಲ ಅಂತ. ಹಾಗೆ ನಮ್ಮ ಚಿಂಟು ಯಾರು ನೋಡ್ತಾ ಇದ್ದೀರಾ ನೋಡಿ, ಇವರೇ. ಹಾಗೆ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾಯಿದ್ದೆ ನೋಡಿ. ನಂಗೆ ನಮ್ಮ ಚಿಂಟು ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಾಯಿತ್ತು. ಹಾಗೆ ನನ್ನ ಮಗಳು ಆಚೆ ರೀಲ್ಸ್ ಮಾಡ್ತಾಯಿದ್ಲು. ಸ್ವಲ್ಪ ವೀಡಿಯೋಸ್ ಎಲ್ಲ ಅವಳದು ರೀಲ್ಸ್ ಮಾಡ್ತಾಯಿದ್ಲು. ಯಾವುದೋ ಒಂದು ಸಾಂಗಿಗೆ ರೀಲ್ಸ್ ಮಾಡ್ತಾಯಿದ್ಲು. ಹಾಗೆ ನಾನು ಸ್ವಲ್ಪ ಆಚೆ ಬಂದಲ್ವ ವೀಡಿಯೋ ಮಾಡ್ಕೋತಾಯಿದ್ದೆ. ಪಕ್ಕದ ಆಂಟಿ ಕರೆದ್ಬಿಟ್ಟು ಹೇಳ್ತಾಯಿದ್ರು, ಮುಂದೆಗಡೆ ಮನೆ ಆಂಟಿ, ಸೊ ಫಸ್ಟ್ ಒಂದು ದೃಷ್ಟಿ ತೆಗೀರಿ ಅವಳಿಗೆ ಅಂತ. 1 ಗಂಟೆ ರೆಡಿ ಮಾಡಿದ್ದೀನಿ ಇವಳನ್ನ ನಾನು. ಹಾಗೆಯೇ ನನ್ನ ಮಗಳು ಕೈ ತುಂಬ ಬಳೆ ಹಾಕ್ಕೊಂಡು, ಸರ ಹಾಕ್ಕೊಂಡು, ಗೆಜ್ಜೆ ಹಾಕ್ಕೊಂಡು ಮನೆ ತುಂಬ ಇಬ್ಬರು ಓಡಾಡ್ಕೊಂಡಿದ್ರು. ಇಲ್ಲೂ ಏನೋ ಒಳಗಡೆ ಅವರೇನೋ ಅಕ್ಕ ತಮ್ಮ ಇಬ್ಬರು ರೀಲ್ಸ್ ಮಾಡ್ತಾಯಿದ್ರು. ಹಾಗೆ ಅರ್ಶಿನ ಕುಂಕುಮಕ್ಕೆ ಎಲ್ಲ ಕರೆದಿದ್ದೆ ನಾನು, ಎಲ್ಲ ಬಂದಿದ್ದರು. ನಮ್ಮ ಮನೆಯವ್ರನ್ನ ಸುಮ್ಮನೆ ಕೇಳ್ತಾಯಿದ್ರು, ಎಲ್ಲ ಶೂಟಿಂಗ್ ಎಲ್ಲ ಮುಗೀತಾ ಅಂತ. ನಮ್ಮ ಮನೆಯವ್ರು ಕೇಳ್ತಿದ್ರು. ಬೆಳಗಿಂದ ನಡೀತಾ ಇದೆ ಶೂಟಿಂಗು ಅಂತ. ಈ ಹಬ್ಬಗಳಲ್ಲಂತೂ ಹೆಣ್ಮಕ್ಳಿಗಂತೂ ಖುಷಿನೇ ಖುಷಿ. ನಾವು ಅವ್ರ ಮನೆಗೆ ಹೋಗ್ತೀವಿ, ಅವರು ನಮ್ಮ ಮನೆಗೆ ಬರ್ತಾರೆ ಅರ್ಶಿನ ಕುಂಕುಮಕ್ಕೆ. ಹಾಗೆ ನನ್ನ ಮಗಳು ಅಲ್ಲಿ ಮೇಲೆ ಕೂತಿದ್ಲು. ನಮ್ಮ ಫ್ರೆಂಡ್ ಲಾಂಛನ ಅಂತ ವೀಡಿಯೋ ಮಾಡ್ತಿದ್ದಾರಲ್ವ, ವೀಡಿಯೋಕ್ಕೆಲ್ಲ ಕಾಣಬೇಕಲ್ವ, ಬನ್ನಿ ಕೆಳಗಡೆ ಕೂತ್ಕೊಳ್ಳಿ ಅಂತ ನಮ್ಮ ಡಿಂಪುಗೆ ಹೇಳ್ತಾಯಿದ್ರು. ಹಾಗೆ ಎಲ್ಲರೂ ಹೇಳ್ತಾಯಿದ್ರು, ಅವರೂ ನಿಮ್ಮ ಮಗಳಿಗೆ ದೃಷ್ಟಿ ತೆಗೀರಿ ಅಂತ ಹೇಳ್ತಾಯಿದ್ರು. ಏನೋ ಒಂಥರ ಖುಷಿ ಈ ಹಬ್ಬದಲ್ಲಿ, ಎಲ್ಲರೂ ಬರ್ತಾರಲ್ವ, ಈ ಹಬ್ಬದಲ್ಲಿ ಎಲ್ಲ ಸೇರ್ಕೋತೀವಿ, ಒಂಥರ ಖುಷಿ ಆಗ್ತಾಯಿತ್ತು ನಮಗೆಲ್ಲರಿಗೂ. ಹಾಗೆಯೇ ಅಜ್ಜಿನೂ ಊರಿಂದ ಬಂದಿದ್ರು. ನಮ್ಮ ಅಜ್ಜಿ ಒಂದು 2 ವರ್ಷ ಆಗಿತ್ತೇನೋ ಬಂದಿರೋ, ಒಂದು 2 ವರ್ಷ ಆಗಿತ್ತು ಬಂದಿರಲಿಲ್ಲ. ಇವಾಗ ವಯಸ್ಸು ಆಗ್ತಾ ಪಾಪ ಅವ್ರಿಗೆ ಏನು ಬರೋಕ್ಕಾಗಲ್ಲ. ನಮ್ಮ ಅಜ್ಜಿಗೆ ಫುಲ್ಲು ಖುಷಿಯಾಗಿದೆ. ಯಾಕೆ ಅಂದರೆ ನಾನು ಸ್ಯಾರಿ ಹಾಕ್ಕೊಳ್ಳೋದೇ ಕಮ್ಮಿ. ಊರಿಗೆ ಹೋದಾಗೆಲ್ಲ ಹೇಳ್ತಾ ಇರ್ತಿದ್ದೆ, ಸ್ಯಾರಿ ಹಾಕೋ ಅಂತ. ನಾನು ಬೈತಿದ್ದೆ, ಅಜ್ಜಿ ಸುಮ್ಮನಿರಿ ಅಜ್ಜಿ ಅಂತ. ಇವಾಗಂತೂ ಕಣ್ಣು ಫುಲ್ ತಂಪು ಮಾಡ್ಕೊಬಿಟ್ಟಿತ್ತು ನಮ್ಮ ಅಜ್ಜಿ. ಫುಲ್ ಖುಷಿ. ಮೊಮ್ಮಗಳು ಚಿಕ್ಕ ಮೊಮ್ಮಗಳೂ ರೆಡಿ ಮಾಡಿದ್ನ, ಮೊಮ್ಮಗ ಎಲ್ಲ ರೆಡಿ ಆಗಿದೆ ನೋಡಿ. ಫುಲ್ ಖುಷಿ ಪಾಪ ನಮ್ಮ ಅಜ್ಜಿ. ಶಿವಮೊಗ್ಗದಿಂದ ಬಂದಿತ್ತು ಅಜ್ಜಿ. ಸೊ ಹಾಗೆಯೇ ಅರ್ಶಿನ ಕುಂಕುಮ ತೊಗೊಂಡು ಎಲ್ಲ ಹೊರಟರು. ಎಲ್ಲ ಅದೇ ನನ್ನ ಕರೀತಾಯಿದ್ದಾರೆ, ಬನ್ನಿ ಅರ್ಶಿನ ಕುಂಕುಮಕ್ಕೆ ಅಂತ. ಸರಿ ಬರ್ತೀನಿ ಅಂತ ಹೇಳ್ತಾಯಿದ್ದೀನಿ. ಹಾಗೆ ಇವರು ಆಂಟಿ ಬಂದಿದ್ರು. ನನ್ನ ಮಗ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟ ನೋಡಿ. ಒಂಥರ ಚೆನ್ನಾಗಿದೆ. ಹಾಗೆ ನಮ್ಮ ಫ್ರೆಂಡ್ ಲಾಂಛನ ಅಂತ ಬಂದಿದೆ, ಅವರು ಅಷ್ಟೇ ಲಕ್ಷ್ಮಿ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅವ್ರು ವೀಡಿಯೋ ಮಾಡ್ತಿದ್ದಾರೆ, ಇವ್ರು ಯೂಟ್ಯೂಬ್ ಓಪನ್ ಮಾಡಿದ್ದಾರೆ, ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ಅಂತ. ಅವರು ನಾನು ನೋಡಿದ್ದೀನಿ, ಒಂದು 2-3 ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಇವ್ರದ್ದು ಅಂತೇಳಿ. ನನಗಂತೂ ತುಂಬ ಖುಷಿ ಆಯಿತು ಹೇಳಿ. ಅವರು ಕೇಳ್ತಾಯಿದ್ರು ಏನಂತ ಇದೆ ಹೆಸರು ಅಂತ. ನಾನು ಈ ಥರ ಡಿಂಪನ ಫ್ಯಾಷನ್ ಅಂತ. ಹೌದಾ, ಆಯಿತು, ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಅವ್ರು ಇನ್ನೊಬ್ರು ಹೇಳ್ತಾಯಿದ್ರು. ನನಗಂತೂ ಫುಲ್ ಖುಷಿ ಆಯಿತು ಇವ್ರು ಹೇಳ್ತಿರೋದು ಕೇಳಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.